ತಂಡ ಪರವಾಗಿ ಹಾಗೂ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಸಹೋದರ ಲೀಲಾಶಂಕರ್ ಹಾಗೂ CSSS ನಾಯಕ್ ರೋನಾಲ್ಡ್ ನಜ್ರತ್, ಅರ್ಜುನ್ ಪ್ರಕಾಶ್ ಹಾಗೂ ರಮೇಶ್ ಚಂದ್ರ ಅವರ ಪರವಾಗಿ ಇಲ್ಲಿ ಸೇರಿದಂಥ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ ಇದ್ದೇವೆ. ನಿರಂತರವಾಗಿ ಕಳೆದ 7 ವರ್ಷಗಳಿಂದ ನಮ್ಮ ಕುಟ್ಲ 24/7ನಲ್ಲಿ ಪ್ರತಿ ಭಾನುವಾರ ಪ್ರಸಾರವಾಗುವಂಥ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಇದರ 350ನೇ ಸಂಚಿಕೆ ಇದೇ ಬರುವ ಶನಿವಾರ ಜನವರಿ 3ಕ್ಕೆ ಆಯೋಜಿಸುತ್ತೇವೆ. ನಮ್ಮ ರಾಜ್ಯದ ಖ್ಯಾತ ಲೆಕ್ಕ ಪರಿಶೋಧಕರಾದಂಥ CSSS ನಾಯಕ್ ಅವರ ಮುಂದಾಳತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ನಮ್ಮ ಉಭಯ ಜಿಲ್ಲೆಯಾದ್ಯಂತ ಹೆಚ್ಚಿನ ಜನರನ್ನು ಆಕರ್ಷಿಸಿದ್ದಾರೆ. ಇದರ ಈ 350ನೇ ಎಪಿಸೋಡನ್ನು ಸಂತ ಅಲೋಷಿಯಸ್ ಕಾಲೇಜಿನ ಸಂಯೋಜನೆಯೊಂದಿಗೆ ಫಾದರ್ LF ರಸ್ಕಿನಾ ಸಭಾಂಗಣದಲ್ಲಿ ಬರುವ 3ನೇ ತಾರೀಕಿನಂದು ಜನವರಿ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಕೂಲಂಕಷವಾಗಿ ವಿವರಣೆಯನ್ನು ನಮ್ಮ ಖ್ಯಾತ CSS ನಾಯಕ್ ಅವರು ತಮಗೆ ನೀಡಲಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಪ್ರತಿ ಭಾನುವಾರ ಬೆಳಿಗ್ಗೆ 10ರಿಂದ 11ವರೆಗೆ ಅಂದರೆ ಪ್ರೈಮ್ ಟೈಮ್ ಅಂತ ಹೇಳ್ಬೋದು ಟಿವಿಯಲ್ಲಿ ನಮ್ಮ ಕುಟ್ಲ 24/7 ಚಾನಲಲ್ಲಿ ಬಿಸ್ನೆಸ್ ಟಾನಿಕ್ ಅನ್ನುವ ಒಂದು ನೇರ ಪ್ರಸಾರ ಲೈವ್ ಕಾರ್ಯಕ್ರಮ ಕಳೆದ 7 ವರ್ಷದಿಂದ ಮಾಡ್ತಾ ಇದ್ದೇನೆ. ನಾನು ಅದರ ಒಂದು ನಿರ್ದೇಶಕ ಹಾಗೂ ಚೀಫ್ ಕೋಆರ್ಡಿನೇಟರ್ ಆ್ಯಂಡ್ ಆ್ಯಂಕರ್ ಕೂಡ ಆಗಿ 349 ಸಂಚಿಕೆ ನಿನ್ನೆವರೆಗೆ ಮುಗಿದಿದೆ. ನಮ್ಮ ಪರಿಪಾಠ ಏನಂದರೆ ಪ್ರತಿಯೊಂದು ಮೈಲ್ಸ್ಟೋನ್ ಇವೆಂಟ್ 25, 50, 75, 50, 90, ನವತಿ ಸ್ಪೆಷಲ್, 100, 150, 200, 250. ಕಳೆದ ವರ್ಷ 300ನೇ ಸಂಚಿಕೆ ಸ್ತ್ರೀ ಶತಕಂ ಅಂತೇಳಿ ಅದು ಮಾಡಿದ್ದೇವೆ. ಇದೇ ಶನಿವಾರ ಜನವರಿ 3 ನಮ್ಮ ಸೈಂಟ್ ಅಲೋಸಿಯಸ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅದರ ಕ್ಯಾಂಪಸ್ನಲ್ಲಿರುವ ಫಾದರ್ LF ರಸ್ಕಿನಾ ಆಡಿಟೋರಿಯಂನಲ್ಲಿ ಈ ಒಂದು 350ನೇ ಸಂಚಿಕೆಯ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಬ್ಯಾಂಕ್ ಅದರ MD ಹಾಗೂ CEO ಶ್ರೀ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರು ಉದ್ಘಾಟನೆ ಮಾಡ್ತಾರೆ. ಹಾಗೂ MRPL ಇದರ ಗ್ರೂಪ್ ಜನರಲ್ ಮ್ಯಾನೇಜರ್ HR ಶ್ರೀ ಕೃಷ್ಣ ಹೆಗ್ಡೆ ಮಿಯಾರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮ ನಾವು ಸೈಂಟ್ ಅಲೋಸಿಯಸ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯೊಂದಿಗೆ ಸಂಯೋಜನೆಯಲ್ಲಿ ಕಳೆದ ಒಂದು 3 ಸಂಚಿಕೆಯಿಂದ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಅದಕ್ಕಾಗಿ ನಾನು ಸೈಂಟ್ ಅಲೋಸಿಯಸ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅವರ ವೈಸ್ ಚಾನ್ಸಲರ್ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ SJ ಹಾಗೂ ನಮ್ಮ ಇಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ರೋನಾಲ್ಡ್ ನಜ್ರತ್ ಅವರಿಗೆ ನಾನು ಕೃತಜ್ಞತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ಚೀಫ್ ಗೆಸ್ಟ್ ಆಗಿ ಶ್ರೀ ಸೂರ್ಯಕಾಂತ್ ಜೆ ಸುವರ್ಣ, ಚೇರ್ಮನ್ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ, KCCIಯ ಪ್ರೆಸಿಡೆಂಟ್ ಆಗಿರುವ ಶ್ರೀ PB ಮುದಸ್ಸರ್ ಅಹಮದ್ ಮುದಸ್ಸರ್ ಹಾಗೂ ಇಸ್ಕಾನ್ ದೇವಾಲಯದ ಪ್ರೆಸಿಡೆಂಟ್ ಶ್ರೀ ಗುಣಕರ ರಾಮದಾಸ ಹಾಗೂ ನಮ್ಮ ಇಡೀ ರಾಜ್ಯದ
ಹಿರಿಯ ಉದ್ಯಮಿ, ಫಿಜಾ ಗ್ರೂಪ್ ಅದರ ಚೇರ್ಮನ್ ಶ್ರೀ BM ಫರೂಕ್ ಇವರು ಅತಿಥಿಗಳಾಗಿ ಭಾಗವಹಿಸ್ತಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಈ ಸೆಲೆಬ್ರೇಷನ್ ಕಾರ್ಯಕ್ರಮ ಬೆಳಿಗ್ಗೆ 9:15ರಿಂದ 11:15 ಆಗ್ತದೆ. 11:15ರಿಂದ 11:45 ಬ್ರಂಚ್ ಬ್ರೇಕ್. ಅದರ ನಂತರ ಈ ಒಂದು 350ನೇ ಟಾಪಿಕ್, ಬಹಳ ಒಂದು ಸೆನ್ಸೇಷನಲ್ ಟಾಪಿಕ್, ಇಂಡಿಯಾನಾಮಿಕ್ಸ್ 2026 ಅಂದರೆ ಇಂಡಿಯಾಸ್ ಇಕೊನಾಮಿಕ್ಸ್ 2026 ಅದರ ಬಗ್ಗೆ ಒಂದು ಪ್ಯಾನಲ್ ಚರ್ಚೆಯನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಶ್ರೀ ಸುನಿಲ್ ಸುಬ್ರಹ್ಮಣ್ಯಂ, ಫೌಂಡರ್ ಆ್ಯಂಡ್ CEO ಸೆನ್ಸ್ ಆ್ಯಂಡ್ ಸಿಂಪ್ಲಿಸಿಟಿ ಚೆನ್ನೈ ಅವರು ಬರ್ತಾರೆ, ಹಾಗೂ CA ರುದ್ರಮೂರ್ತಿ. ಇವರಿಬ್ಬರು ನಮ್ಮ ಇಡೀ ದೇಶದ ಒಂದು ಫೈನಾನ್ಷಿಯಲ್ ವಿಸಾರ್ಡ್ಸ್ ಅಂತ ಹೇಳ್ಬೋದು. CA ರುದ್ರಮೂರ್ತಿ BV ಫೌಂಡರ್, ವಚನ ಇನ್ವೆಸ್ಟ್ಮೆಂಟ್ ಬೆಂಗಳೂರು, ಹಾಗೂ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಎಕ್ಸ್ ಚೇರ್ಮನ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, ಹಾಗೂ ನಾನು CA SS ನಾಯಕ್. ಈ ಒಂದು ಕಾರ್ಯಕ್ರಮವನ್ನು ಮಾಡರೇಟ್ ಮಾಡುವವರು ಡಾಕ್ಟರ್ ಚಂದ್ರಕಾಂತ್ ಭಟ್ ಅಂತ. ಈಸ್ ಅ ಫೌಂಡರ್ NRI ಮನಿ ಕ್ಲಿನಿಕ್. ನಮ್ಮ ಜಗತ್ತಿನಾದ್ಯಂತ NRIಗಳಿಗೆ ಒಂದು ಉತ್ತಮ ಒಂದು ಅಡ್ವೈಸ್ ಕೊಡುವ ಒಂದು ದೊಡ್ಡ ಚಾನಲ್, ಪ್ರಪಂಚದಾದ್ಯಂತ ಒಂದು ಏಕೈಕ ದೊಡ್ಡ ಚಾನಲ್ ಅಂತ ಹೇಳಲಿಕ್ಕೆ ಅದರ ಫೌಂಡರ್ ಮಾಡರೇಟರ್ ಆಗಿ ಬರ್ತಾ ಇದ್ದಾರೆ. ಇದಕ್ಕೆ ಕೋಆರ್ಡಿನೇಟರ್ ಆಗಿ MN ಪೈ CA ಅರ್ಜುನ್ ಪ್ರಕಾಶ್, ನಮ್ಮ ಸೈಂಟ್ ಅಲೋಸಿಯಸ್ ಕಾಲೇಜ್ ಸಹಾಯಕ ಪ್ರಾಧ್ಯಾಪಕರು, ನಿತಿನ್ ಸಾಲಿಯಾನ್ ನಮ್ಮ ಕುಡ್ಲದ ಪ್ರಸಿದ್ಧ ಆ್ಯಂಕರ್, CA ಯಶಸ್ವಿನಿ K ಅಮೀನ್, ಹಾಗೂ CA ಅನಿಲ್ ಭಾರದ್ವಾಜ್ ಫ್ರಮ್ ಬೆಂಗಳೂರು, ಇವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಾವು ಕಳೆದ 7 ವರ್ಷದಿಂದ ಮಾಡ್ತಾ ಇದ್ದೇವೆ. ಈ 7 ವರ್ಷದಲ್ಲಿ ನಮ್ಮ ತೆರಿಗೆ ಸಂಬಂಧಿತ ವಿಷಯ ಇರ್ಬೋದು, ಕೇಂದ್ರ ಬಜೆಟ್, ರಾಜ್ಯ ಬಜೆಟ್, GST, ಇನ್ಕಮ್ ಟ್ಯಾಕ್ಸ್, ಬ್ಯಾಂಕಿಂಗ್ ಸಾಲ ಸೌಲಭ್ಯ, ಬಿಸ್ನೆಸ್ಸಿಗೆ ಯಾವುದೆಲ್ಲ ಬೇಕು, ಹಾಗೂ ಶೈಕ್ಷಣಿಕ ವಿಷಯಕ್ಕೆ ಏನೆಲ್ಲ ಚೇಂಜಸ್ ಆಗಾಗ ಬರ್ತದೆ, ಹಾಗೂ ಬೇರೆ ಬೇರೆ ಕಾನೂನು ಕಟ್ಟಳೆ ಚೇಂಜ್ ಆದಾಗೆ ಅದರ ವಿಷಯದಲ್ಲಿ ಕೂಡ ನಾವು 350 ಬೇರೆ ಬೇರೆ ವಿಷಯಗಳಲ್ಲಿ ಕಾರ್ಯಕ್ರಮ ಲೈವ್ ಆಗಿ ಮಾಡಿದ್ದೇವೆ ಪ್ರತಿ ಭಾನುವಾರ. ಇದರಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ, ವೀಕ್ಷಕರು ಫೋನಿನ ಮುಖಾಂತರ ಅವರ ಪ್ರಶ್ನೆ ಕೇಳುವುದು, ನಮ್ಮ ಪರಿಣಿತರು ಅದರಲ್ಲಿ ಆನ್ ದ ಸ್ಪಾಟ್ ಅದಕ್ಕೆ ಒಂದು ಪರಿಹಾರ ನೀಡುವಂಥ ಒಂದು ಕಾರ್ಯಕ್ರಮ, ಬಹಳ ಒಂದು ಅತ್ಯುತ್ಕೃಷ್ಟ ಕಾರ್ಯಕ್ರಮ. ನಮ್ಮ ಇಡೀ ದೇಶದಲ್ಲಿ ಯಾವುದೇ TV ಚಾನಲ್ನಲ್ಲಿ ಇಷ್ಟು ಒಂದು ರೀತಿಯಲ್ಲಿ ಜನರಿಗೆ ಮುಟ್ಟುವಂಥದ್ದು ಮಾಡಿದ್ದಿದ್ರೆ ನಮ್ಮ ಕುಡ್ಲ ವಾಹಿನಿ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಇದಕ್ಕೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಫೀಸ್ ಇರುವುದಿಲ್ಲ. ಫಸ್ಟ್ ಬ್ರಂಚ್ ಬ್ರೇಕ್, ಆಮೇಲೆ ಇಂಡಿಯಾನಾಮಿಕ್ಸ್ ಕಾರ್ಯಕ್ರಮ ಆದ ಕೂಡಲೇ 1:30 ಗಂಟೆಗೆ ಭೋಜನ ಕೂಡ ಇರ್ತದೆ. ನಮ್ಮ ಒಂದು ವಿನಂತಿ ಏನಂದರೆ, ತಾವೆಲ್ಲರೂ ಮಾಧ್ಯಮ ಮಿತ್ರರವರು ಈ ನಿಮ್ಮ ಪತ್ರಿಕೆಯಲ್ಲಿ, ನಿಮ್ಮ ಪ್ರಿಂಟ್ ಆ್ಯಂಡ್ ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದರ ಒಂದು ಪ್ರಚಾರ ಕೊಟ್ಟು ಹೆಚ್ಚಿನ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಇದರ ಒಂದು ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ. ಥ್ಯಾಂಕ್ ಯು. Program has empowered businessmen, entrepreneurs, investors, students and ordinary citizens by giving them the direct access to the experts and instant solution to the real life concerns. Therefore, it is a moment of pride to St. Aloysius University to express our deep appreciation and gratitude to CA SS Nayak for his consistent efforts and his visionary leadership in successfully hosting 350 impactful episodes that serves the society in large. Therefore, we congratulate CSS Nayak and the team Namakudla, Harish V. Karkera, Suresh V. Karkera, Mohan V. Karkera, Lilaksha Karkera, Santosh V. Karkera, the directors of Namakudla, for achieving these historic milestones. The St. Aloysius University is very happy to partner the celebration of this inspiring journey of Business Tonic and reaffirms its commitment to the initiative that to educate, to empower and enrich the society. And we look forward welcoming you all, the media friends, the stakeholders and the wider public to this landmark program
on January 3rd at LF Raskin Auditorium at St. Aloysius University, Mangalore. We have with us Ramesh Chandra Prabhu, former DGM of Union Bank of India. Even after the retirement, he is very active in writing many articles on finance, banking and various matters. So he would like to express his few words. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ನೀವೀಗಾಗಲೇ ಕೇಳಿದ್ದೀರಿ ಬಿಸ್ನೆಸ್ ಟಾನಿಕ್, ಇದೊಂದು ವಿನೂತನ ಪ್ರಯೋಗ. ನಮ್ಮ CA ನಾಯ್ಕ ಅವರ ಕನಸಿನ ಕೂಸು. ತಮಗೆಲ್ಲ ಗೊತ್ತಿರೋ ಹಾಗೆ ಊರಿಗೆ ಒಳ್ಳೆಯದಾಗುವ ಯಾವ ಕೆಲಸ ಇದ್ದರೂ ನೋ ಎಂದು ಹೇಳದವರು ನಮ್ಮ ನಾಯ್ಕ ಅವರು. ಅವರು ಉತ್ಸಾಹದ ಚಿಲುಮೆ. ಎಲ್ಲ ವಿಚಾರಗಳನ್ನು, ಈ ಬಿಸ್ನೆಸ್ ಟಾನಿಕ್ ಏನಿದೆ ಎಲ್ಲ ವಿಚಾರಗಳು, ಅದು ಬ್ಯಾಂಕಿಂಗ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಎಲ್ಲದಕ್ಕೂ ಅವರು ಪ್ರತಿ ವಾರ ಅವರಿಗೆ 24/7 ಅವರು ಆಯ್ಕೆ ಮಾಡಿಕೊಂಡ ಚಾನಲ್ ಕೂಡ ಹಾಗೆ ಇದೆ. 24/7 ಅವರು 24/7 ಕೆಲಸ ಮಾಡೋರು. ಅವರಿಗೆ ಭಾನುವಾರ ಕೂಡ ರಜೆ ಇಲ್ಲ. ಆ 24/6 ಉಳಿದ 6 ದಿನಗಳಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ತಗೊಂಡ್ರೆ ಹೇಗೆ ಆಗ್ತದೆ ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು, ಅವರ ಗೆಳೆಯರಿದ್ದಾರೆ, ತಜ್ಞರಿದ್ದಾರೆ. ಯಾಕಂದರೆ ಅವರಿಗೆ ಶತ್ರುಗಳೇ ಇಲ್ಲ, ಹಾಗಾಗಿ ಊರು ತುಂಬ ಮಿತ್ರರೇ ಇರೋದು. ಸೊ ಅವರನ್ನೆಲ್ಲ ಒಟ್ಟು ಮಾಡಿಕೊಂಡು ಒಂದು ಅದ್ಭುತವಾದ ಕಾರ್ಯಕ್ರಮ, ನಾನು ಇಲ್ಲಿ ಬರೋಕ್ಕಿಂತ ಮೊದಲು ಕೂಡ ಇದನ್ನು ನೋಡ್ತಾ ಇದ್ದೆ, ತುಂಬ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಬೆಂಗಾವಲಾಗಿ ನಿಂತಿರುವವರು ನಮ್ಮ ಕುಡ್ಲದ ಕರ್ಕೇರ ಸಹೋದರರು. ಕರ್ಕೇರ ಸಹೋದರಕ್ಕೂ ವಿಚಾರ ಕೂಡ ನಮ್ಗೆ ಗೊತ್ತಿದೆ. ತುಂಬಿದ ಕೊಳಗಳು, ಮಾತು ಕಡಿಮೆ, ಕೆಲಸ ಉತ್ಕೃಷ್ಟ. ಸೊ ಇದೊಂದು ಅವರ ಅತ್ಯುತ್ತಮವಾದ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದಾರೆ. ಮೇಲಾಗಿ ನಮ್ಮ ಊರಿನದೇ ನಮ್ಮದೇ ಆದ ಖಾಸಗಿ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಅವರ ಸಪೋರ್ಟ್ ಇದೆ ಅವರಿಗೆ. ನಾನು ಇದನ್ನು ಅಬ್ಸರ್ವ್ ಮಾಡಿದಾಗ ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಪತ್ರಿಕೆಯಲ್ಲಿ ಯಾವ ಥರದ ಲೇಖನಗಳು ಬರ್ತದೆ ಅದೇ ಗುಣಮಟ್ಟದ ಲೇಖನವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀವು ಅದನ್ನು ಫೋನ್ ಮಾಡಿ ಕೇಳ್ಬೋದು. ನನ್ನ ಒಂದೇ ಕೋರಿಕೆ, ಒಂದೇ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಮ್ಮ ಮಂಗಳೂರು ಈಗ ನಮ್ಮ ರಾಜ್ಯದ, ಯಾಕೆ ಇಡೀ ದೇಶದ ವಿದ್ಯಾಭ್ಯಾಸದ ಕ್ಯಾಪಿಟಲ್ ಆಫ್ ಎಜುಕೇಶನ್ ಅಂತ ಹೆಸರುವಾಸಿಯಾಗಿದೆ. ನಮ್ಮ ಮತ್ತೆ ಹೊಸ ಹೊಸ ಉದ್ಯಮಗಳು ಬರ್ತಾ ಇದೆ. ಎಲ್ಲರೂ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಬೇಕು, ಮುಖ್ಯವಾಗಿ ಕಾಲೇಜುಗಳು ಮತ್ತು ವಿದ್ಯಾರ್ಥಿಗಳು. ಯಾಕಂದರೆ ಇಲ್ಲಿ ಸಿಗುವಂಥ ನಿಮಗೆ ಇನ್ಫಾರ್ಮೇಷನ್ ಏನಿದೆ ಅದನ್ನು ನೀವು ಮಾಡೋದಾದ್ರೆ ನಿಮಗೆ 1 ವಾರದ ಕೆಲಸ ಇದೆ. ಈ 1 ವಾರದ ಕೆಲಸವನ್ನು ಅವರು ಕೂಡಲೇ ಮಾಡಿ ಆದಿತ್ಯವಾರ ದಿನ ತಂದು ಗುಣಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರು ಇದನ್ನು ಪ್ರಚಾರ ಕೊಡಬೇಕು. ಈ ಕಾರ್ಯಕ್ರಮಕ್ಕೆ 351 ಮೈಲ್ ಸ್ಟೋನ್, ಇನ್ನೂ ಮುಂದುವರೆದು ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಹೇಳ್ತೀನಿ. ಧನ್ಯವಾದಗಳು. For today's press meet, I would like to thank the director of the Business Tonic, C.S. Naik sir, the registrar of St. Aloysius D2B University, Dr. Ronald Akman Nazareth, the directors of Namma Kudla channel, the Karkera brothers, Harish B. Karkera and Lilaksh B. Karkera sir, and also would like to thank the presence of Sri Ramesh Chandra Prabhu, and thank you all the media members for covering this program. Thank you one and all.